Hello guys, welcome back. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಸರ್ಕಲ್ ಟೂಲ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಈ ಕ್ಲಾಸ್ ಅಲ್ಲಿ ನಾವು ಆರ್ಕ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೈಸ್, again, ವರ್ಕ್ ಸ್ಪೇಸ್, ಕ್ವಿಕ್ ಆಕ್ಸೆಸ್ ಟೂಲ್ಸ್, ಮೆನು ಬಾರ್, ಪ್ಯಾನೆಲ್ಸ್, ಕಮಾಂಡ್ ಬಾರ್, ವ್ಯೂ ಕ್ಯೂಬ್ ಅಂಡ್ ನ್ಯಾವಿಗೇಷನ್ ಪ್ಯಾನೆಲ್ಸ್. ಸೊ ನಾವು ಆಲ್ರೆಡಿ ಲೈನ್ ಟೂಲ್, ಪಾಲಿಲೈನ್ ಟೂಲ್ ಅಂಡ್ ಸರ್ಕಲ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಆರ್ಕ್ ಅಲ್ಲಿ ಡ್ರಾಪ್ ಡೌನ್ ಮಾಡಿದ್ರೆ ಇಷ್ಟು ಟೈಪ್ಸ್ ಇದೆ. 1, 1, 2, 3, 4, 5, 6, 7, 8, 9, 10, 11 ಟೈಪ್ಸ್ ಇದೆ. ಸೊ ಒಂದೊಂದಾಗಿ ನೋಡೋಣ. ಸೊ ಆರ್ಕ್ ಅಲ್ಲಿ ಫಸ್ಟ್ ಆರ್ಕ್ ಇಸ್ 3 ಪಾಯಿಂಟ್. ಸೊ ಇವಾಗ ನಾನು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಮೆನ್ಷನ್ ಮಾಡಿದೆ. ಸೊ ನೆಕ್ಸ್ಟ್ ಯಾವ ತರ ಬೇಕು ನಮಗೆ ಮೂವ್ ಮಾಡ್ಬೋದು. ಲೈಕ್ ದಿಸ್. Okay. So this is one 3 point arc. So first point, second point, and third point. ಸೊ ಇಲ್ಲಿ ಕ್ಲಿಕ್ ಮಾಡಿ ನಾವು ಸ್ಟ್ರೆಚ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ಕೂಡ ಸ್ಟ್ರೆಚ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ಸ್ಟ್ರೆಚ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು. ಸೊ ಸೊ ಇಲ್ಲಿ ಏನು ನಮಗೆ ಡಾರ್ಕ್ ಬ್ಲೂ ಅಲ್ಲಿ ಸ್ಕ್ವೇರ್ ಕಾಣ್ತದೆ, ದಿಸ್ ಇಸ್ ಕಾಲ್ಡ್ ಗ್ರಿಡ್ ಪಾಯಿಂಟ್ಸ್. ಈ ಗ್ರಿಡ್ ಪಾಯಿಂಟ್ಸ್ ಅಲ್ಲಿ ನಾವು ಎಡಿಟ್ ಅಂಡ್ ಮೂವ್ ಮಾಡ್ಬೋದು. ಸೊ ಕ್ಲಿಕ್ and drag. So next one, start, center and end. So same starting point, center point, and the center point of a circle. If you consider center point. So ivaga now 90 degree. This is 90 degree. So now ಇಲ್ಲಿ angle mention ಮಾಡೋದು. So ಇವಾಗ ನಾನು 45 degree enter ಕೊಡ್ತೇನೆ. So this is 45 degree. So again same mark, first point, center point. So 90 degree. ಸೊ ಇವಾಗ ನಾನು 180 ಅಂತ ಕೊಡ್ತಾನೆ. ಸೊ ದಿಸ್ ಇಸ್ 180 ಡಿಗ್ರಿ ಈ ತರ. ದಿಸ್ ಇಸ್ ಸೆಕೆಂಡ್ ಟೈಮ್. ಸೊ ನೆಕ್ಸ್ಟ್ ಒನ್, ಸ್ಟಾರ್ಟ್, ಸೆಂಟರ್ ಅಂಡ್ ಆಂಗಲ್. ಸೇಮ್ ಇದೆ, ಸ್ಟಾರ್ಟ್ and center and angle. See, ಸೇಮ್ ಅದೇ ರೀತಿ. ಸೇಮ್ ಇಲ್ಲಿ ನಾನು 90 ಡಿಗ್ರಿ ಬರ್ತಾನೆ, ಎಂಟರ್. ಸೊ ಇಲ್ಲಿ ನೋಡಿ 90 ಡಿಗ್ರಿ. ಸೊ ದಿಸ್ ಇಸ್ ಥರ್ಡ್ ಟೈಮ್. ಸೊ ನೆಕ್ಸ್ಟ್ ಸ್ಟಾರ್ಟ್, ಸೆಂಟರ್ ಅಂಡ್ ಲೆಂತ್. ಸೊ ಇದು ಇಲ್ಲಿ ಆಂಗಲ್ ಇಲ್ಲ, ಲೆಂತ್ ಕೊಡು. ಸ್ಟಾರ್ಟ್, ಸೆಂಟರ್, ಇಲ್ಲಿ ನೋಡಿ ನಮ್ಗೆ ಯಾವ ತರ ಆಂಗಲ್ ಬೇಕು ಮಾತ್ರ. ಸಿ ದಿಸ್ ಇಸ್ ಲೆಂತ್. ಇಷ್ಟು ಲೆಂತ್ ಬೇಕು ಅಷ್ಟು ಲೆಂತ್. ಕ್ಲಿಕ್. ಸೊ ದಿಸ್ ಇಸ್ ಸ್ಟಾರ್ಟ್, ಸೆಂಟರ್ ಅಂಡ್ ಲೆಂತ್. ಸೊ ನೆಕ್ಸ್ಟ್ ಸ್ಟಾರ್ಟ್, ಎಂಡ್ ಅಂಡ್ ಆಂಗಲ್. ಸೊ ಇಲ್ಲಿದೆಯಲ್ಲ ಸೇಮ್ ಇದೇ ರೀತಿ ಸ್ಟಾರ್ಟ್, ಸೆಂಟರ್ ಅಂಡ್ ಆಂಗಲ್ ಇದೆ. ಇದು ಸ್ಟಾರ್ಟ್, ಸೆಂಟರ್ ಅಂಡ್ ಸ್ಟಾರ್ಟ್, ಎಂಡ್ ಅಂಡ್ ಆಂಗಲ್. ಸೊ ಸ್ಟಾರ್ಟ್ and this is end and this is angle. So angle ಯಾವ ರೀತಿ ಬೇಕು and click. Same next start, end and direction. So same starting point, center point and direction. ಯಾವ ಸೈಡ್ ಬೇಕು ಆ ಸೈಡ್ arc like this. Down side ಬೇಕು down side, up side ಬೇಕು up side. So next one, start, end and radius. So this is more, the ER most used like that. So start and end. ಸೊ ಇಲ್ಲಿ ನಾವು ರೇಡಿಯಸ್ ಕೊಡೋದು
like this. Specify 1,000 feet underwater the top and enter. So, so this like this. So next start center start and end. So ಇದೆಲ್ಲ ಸೇಮ್ ಬಟ್ ಸ್ಟಾರ್ಟ್ ಆಗೋ ಅಂಡ್ ಎಂಡ್ ಆಗೋ ಪಾಯಿಂಟ್ಗಳು ಬೇರೆ. ಸೊ center start and end. So center and starting point and end point. Same. Next center start and end. So center in the start ಆಗುತ್ತೆ. So specific angle and end. So next one center start and length. Center and start and same length. Just length, percussion and click. So these are simple. ಸೊ ಇಲ್ಲಿ ನಮಗೊಂದು ಲೈನ್ ಕಾಣಿಸ್ಬೋದು. 1 3 ಪಾಯಿಂಟ್ ಆದ್ಮೇಲೆ ಲೈನ್ ಇದೆ. ನೆಕ್ಸ್ಟ್ ಇದು ಹೊರಗೆ ಒಂದು ಲೈನ್ ಇದೆ. ನೆಕ್ಸ್ಟ್ 3 ಆಗಿ ಒಂದು ಲೈನ್ ಇದೆ. ನೆಕ್ಸ್ಟ್ 3 ಆಗಿ ಒಂದು ಲೈನ್. ಸೊ ಸೊ ಫಸ್ಟ್ 1 3 ಪಾಯಿಂಟ್ ಕಾಮನ್ಲಿ ಯೂಸ್ಡ್ ಆರ್. ಸೊ ನೆಕ್ಸ್ಟ್ ಒನ್ ಸ್ಟಾರ್ಟ್ ಅಂಡ್ ಸೆಂಟರ್ ಗೆ ಹೋಗೋ 3 ಆರ್ಕ್ಗಳು. ನೆಕ್ಸ್ಟ್ ಸ್ಟಾರ್ಟ್ ಆಗಿ ಎಂಡ್ ಗೆ ಹೋಗಿ ನೆಕ್ಸ್ಟ್ ಬೇಕಾದ ಆಂಗಲ್ ಡೈರೆಕ್ಷನ್ ರೇಡಿಯಸ್ ಕೊಡೋ ಆರ್ಕ್ಗಳು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಸೆಂಟರ್ ಇಂದ ಸ್ಟಾರ್ಟ್ ಆಗೋ ಆರ್ಕ್ಗಳು. ಸೊ ಇಲ್ಲಿ ಕಂಟಿನ್ಯೂ ಅಂತ ಇದೆ. ಸೊ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ನಾವು ಅಗೈನ್ ಆಗಿ ನಾವು ಯಾವ ಪಾಯಿಂಟ್ ಲಾಸ್ಟ್ ಸ್ಟಾಪ್ ಮಾಡಿದೆವೋ ಆ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಲೈನ್ ತಗೊಳ್ತೇನೆ. ಸೊ ಲೈನ್ ಎಸ್ಕೇಪ್. ಸೊ ನಾವೀಗ ಈ ಪಾಯಿಂಟ್ ಅಲ್ಲಿ ಎಂಡ್ ಮಾಡಿದೆ. ಸೊ ಇವಾಗ ನಾವು ಆರ್ಕ್ ಅಲ್ಲಿ ಹೋಗಿ ಕಂಟಿನ್ಯೂ ಕೊಟ್ರೆ ಅದೇ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಈ ಪಾಯಿಂಟ್ ಎಂಡ್ ಮಾಡಿದ್ದೇವೆ. ಸೊ ಹಾಗೆ ಇವಾಗ ಹೋದ್ರೆ ಆ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಕಂಟಿನ್ಯೂ. ಸೊ ಗೈಸ್ ದೀಸ್ ಆರ್ 11 ಟೈಪ್ಸ್ ಆಫ್ ಆರ್ಕ್ಸ್ ಯೂಸ್ಡ್ ಇನ್ ಆರ್ಟ್. ಸೊ ಗೈಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಕ್ಟಾಂಗಲ್ ಅಂಡ್ ಪಾಲಿಗಾನ್ ಹಾಗೂ ಎಲಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.